ಬಾಲಕಿ ಜೊತೆಗೆ ಮುತ್ಯದಿಂದ ಅನುಚಿತ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಮುತ್ಯಾರ ಹೆಸರು ಕೆಡಿಸೋದಕ್ಕೆ ಇದೊಂದು ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಕಲಬುರಗಿಯಲ್ಲಿ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಖನೂರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತ ವರ್ತನೆ ಆರೋಪದ ಪ್ರಕರಣ ರಾಜಕೀಯ ಹಾಗೂ ಸಾಮಾಜಿಕ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಖನೂರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯಾರ ವಿರುದ್ಧ ನಡೀತಿರ್ತಕ್ಕಂಥ ಒಂದು ಆರೋಪಗಳು ಏನಿದ್ದಾವೋ ಅದು ಷಡ್ಯಂತ್ರದ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಎಂಎಲ್ಸಿ ತಿಪ್ಪಣ್ಣ ಕಮಖನೂರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯಾರ ಹೆಸರು ಕೆಡಿಸೋದಕ್ಕೆ ಷಡ್ಯಂತ್ರ ಮಾಡಲಾಗ್ತಿದೆ. ಅಪ್ರಾಪ್ತ ಬಾಲಕಿಯ ಆರೋಗ್ಯ ಸರಿ ಇರಲಿಲ್ಲ. ಮುತ್ಯಾರ ಆಶೀರ್ವಾದದಿಂದ ಇದೀಗ ಆಕೆ ಆರಾಮಾಗಿದ್ದಾಳೆ. ಗುಣಮುಖವಾದ ಬಳಿಕ ಬಾಲಕಿಯು ಪೋಷಕರ ಜೊತೆ ಮಠಕ್ಕೆ ಬಂದು ಮುತ್ಯಾರ ಆಶೀರ್ವಾದ ಪಡೆಯೋದಕ್ಕೆ ಬಂದಿದ್ದಾಳೆ. ಈ ವೇಳೆ ಬಾಲಕಿಯನ್ನ ಮುತ್ಯಾರು ಎತ್ಕೊಂಡು ಪ್ರೀತಿಯನ್ನ ತೋರಿಸಿದಾರಷ್ಟೇ. ಈ ಬಗ್ಗೆ ಪೋಷಕರು ಮಕ್ಕಳ ಹಕ್ಕುಗಳ ಆಯೋಗದ ವಿರುದ್ಧ ದೂರು ಕೂಡ ನೀಡ್ತಾರೆ ಅಂತ ಅವರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಮಲ್ಲಿಕಾರ್ಜುನ ಮುತ್ಯಾರವರ ಮೇಲೆ ಈ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ. ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಏಕೆಂದರೆ ಆ ಮನೆಯವರೊಡನೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನನ್ನ ಮಗಳು ಅಲ್ಲ, ಅವ್ರ ಮಗಳು, ಮಲ್ಲಿಕಾರ್ಜುನ ಮುತ್ಯಾರವರ ಮಗಳು, ಅವರ ಉಡಿಯಲ್ಲಿ ಹಾಕಿದ್ದೇವೆ. ಅವರ ಆರೋಗ್ಯ ಸುಧಾರಿಸೋ ಸಲುವಾಗಿ ನಾವು 10 ಸಲ ಬಂದಿದ್ದೇವೆ. ಮಗಳ ಮೈ ಮೇಲೆ ತಲೆಯ ಮೇಲಿಟ್ಟು ಆಶೀರ್ವಾದ ಮಾಡೋದು, ಮಗಳಿಗೆ ಶಕ್ತಿ ಬರಲಿ ಅಂತೇಳಿ ಅವರು ಆಕೆ ಖುಷಿ ಪಡಿಸೋದು, ಈ ರೀತಿಯಾಗಿ ನಮ್ಮ ಮಗಳ ಅಲ್ಲ ಅವ್ರ ಮಗಳ ರೀತಿಯಲ್ಲಿ ಅವರು ಕುಟುಂಬಸ್ಥರ ರೀತಿಯಲ್ಲಿ ಅವರು ನೋಡಿದ್ದಾರೆ. ಆ ಸಂದರ್ಭದಲ್ಲಿ 15-20 ಜನ ಆ ರೂಮ್ನಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಯಾವುದೇ ಅಚಾತುರ್ಯ ನಡೆದಿಲ್ಲ. ಲಕ್ಷಾನುಗಟ್ಟಲೆ ಜನ ಬಂದು ಹೋಗಿದ್ದಾರೆ. ನಾವು ಕೂಡ ಹೋಗ್ತೀವಿ ಬರ್ತೀವಿ. ಎಲ್ಲ ಮಂತ್ರಿಗಳು ಬಂದು ಹೋಗಿದ್ದಾರೆ. ಇವರು ಜಿಲ್ಲಾಧಿಕಾರಿ ಮತ್ತು SP ಅವರು ಈ ಆಯೋಗದವರ ಕಂಪ್ಲೇಂಟ್ ಮಾಡಿಕೊಳ್ಳಿ ಆ ಸ್ಥಳಕ್ಕೆ ಹೋಗಬೇಕಾಗಿತ್ತು. ಮಲ್ಲಿಕಾರ್ಜುನ ಮುತ್ಯಾರವರ ಮೇಲೆ ಈ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ. ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಏಕೆಂದರೆ ಆ ಮನೆಯವರೊಡನೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನನ್ನ ಮಗಳು ಅಲ್ಲ, ಅವ್ರ ಮಗಳು, ಮಲ್ಲಿಕಾರ್ಜುನ ಮುತ್ಯಾರವರ ಮಗಳು, ಅವರ ಉಡಿಯಲ್ಲಿ ಹಾಕಿದ್ದೇವೆ. ಅವರ ಆರೋಗ್ಯ ಸುಧಾರಿಸೋ ಸಲುವಾಗಿ ನಾವು 10 ಸಲ ಬಂದಿದ್ದೇವೆ. ಮಗಳ ಮೈ ಮೇಲೆ ತಲೆಯ ಮೇಲಿಟ್ಟು ಆಶೀರ್ವಾದ ಮಾಡೋದು, ಮಗಳಿಗೆ ಶಕ್ತಿ ಬರಲಿ ಅಂತೇಳಿ ಅವರು ಆಕೆ ಖುಷಿ ಪಡಿಸೋದು, ಈ ರೀತಿಯಾಗಿ ನಮ್ಮ ಮಗಳ ಅಲ್ಲ ಅವ್ರ ಮಗಳ ರೀತಿಯಲ್ಲಿ ಅವರು ಕುಟುಂಬಸ್ಥರ ರೀತಿಯಲ್ಲಿ ಅವರು ನೋಡಿದ್ದಾರೆ. ಆ ಸಂದರ್ಭದಲ್ಲಿ 15-20 ಜನ ಆ ರೂಮ್ನಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಯಾವುದೇ ಅಚಾತುರ್ಯ ನಡೆದಿಲ್ಲ. ಇದು ಕಲಬುರಗಿಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ. ಮಲ್ಲಿಕಾರ್ಜುನ ಮುತ್ಯನಿಂದ ಅಪ್ರಾಪ್ತ ಬಾಲಕಿಯೊಂದಿಗೆ ಏನು ಅನುಚಿತ ವರ್ತನೆ ಪ್ರಕರಣ ದಾಖಲಾಗಿತ್ತು, ಪೋಕ್ಸೋ ಕಾಯ್ದೆ ವಿಚಾರವಾಗಿ ಏನು FIR ಕೂಡ ದಾಖಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಸಿ ತಿಪ್ಪಣ್ಣಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯಾರ ಹೆಸರು ಕೆಡಿಸೋದಕ್ಕೆ ಇದೊಂದು ಷಡ್ಯಂತ್ರ ಅಂತ ಹೇಳಿದರು. ಅಪ್ರಾಪ್ತ ಬಾಲಕಿಯ ಆರೋಗ್ಯ ಸರಿ ಇರಲಿಲ್ಲ. ಅವರ ಕುಟುಂಬ ಅವರನ್ನು ಆ ಮಗುವನ್ನು ಕರ್ಕೊಂಬಂದು ಆಶೀರ್ವಾದ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಕರ್ಕೊಂಬಂದಿದ್ದಾರೆ. ಈಗ ಎಲ್ಲರೂ ಸೇರ್ಕೊಂಡು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಈ ವೇಳೆ ಬಾಲಕಿಯನ್ನು ಮುತ್ಯಾರು ಎತ್ಕೊಂಡು ಪ್ರೀತಿ ತೋರಿಸಿದ್ದಾರೆ ಅಷ್ಟೇ. ಈ ಬಗ್ಗೆ ಪೋಷಕರು ಮಕ್ಕಳ ಹಕ್ಕುಗಳ ಆಯೋಗದ ವಿರುದ್ಧ ದೂರನ್ನು ಕೂಡ ಕೊಡ್ತಾರೆ. ಇದನ್ನು ಖಂಡಿತವಾಗಿ ನಾನು ಖಂಡಿಸ್ತೇನೆ ಅಂತ ಕೂಡ ಎಂಎಲ್ಸಿ ಅವರು ಹೇಳಿದ್ದಾರೆ.